ಹಾಯ್ ಗೈಸ್, ವೆಲ್ಕಮ್ ಟು ಎ ನ್ಯೂ ವಿಡಿಯೋ. ನೀವು ನೋಡ್ತಿದ್ದೀರಾ ಡ್ರೀಮ್ ಲಾಸ್ಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆಲ್ಮೋಸ್ಟ್ ಒಂದು 15 ಡೇಸ್ ಆಯ್ತು, ಆಲ್ಮೋಸ್ಟ್ ಒಂದು 10 ಡೇಸ್ ಆಯಿತು ಅನಿಸುತ್ತೆ ವೀಡಿಯೋ ಅಪ್ಲೋಡ್ ಮಾಡಿದರೆ. ಸೊ ಇವತ್ತಿಂದ ಅಪ್ಲೋಡು ಅಂದರೆ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಇದ್ದೀನಿ. ಯಾಕೆಂದರೆ ಆಲ್ಮೋಸ್ಟ್ ಇನ್ನು 15 ಡೇಸ್ ಇಲ್ಲೇ ಇರ್ತೀನಿ ಗೈಸ್. ಯಾಕೆಂದರೆ ವೀಡಿಯೋ ಅಂತಿದ್ದೀನಿ. ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಯಿತು, ಹಾಲಿಡೇಸ್ ಕೊಟ್ಟಿದ್ದಾರೆ, ಒಂದು 15 ಡೇಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 15 ಡೇಸ್ ಇಲ್ಲೇ ಇದ್ದು ರೆಗ್ಯುಲರಾಗಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಇವತ್ತು ಏನಪ್ಪ ಅಂದರೆ ಸುಮ್ಮನೆ ಅದೇ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಡೋಣ ಲಾಸ್ಟ್ ಬಗ್ಗೆ ಅಂತ. ವೀಡಿಯೋ ಕಡೆ ಹೋಗೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವ್ರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿಬಿಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಗೈಸ್. ಬನ್ನಿ ವೀಡಿಯೋ ಕಡೆ ಹೋಗೋಣಂತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಚಿಕ್ಕದಾಗಿ ಒಂದು ಲಾಫ್ಟ್ ಅಪ್ಡೇಟು, ಏನೇನಾಗಿದ್ದಾವೆ ಚೇಂಜಸ್ ಲಾಸ್ಟ್ ವೀಡಿಯೋಗೆ ಈ ವಿಡಿಯೋಗೂ ಅಂದರೆ ನಮ್ಮ ಲ್ಯಾಪ್ಟಾಪಲ್ಲಿ ಅಂತ ಒಂದು ಚಿಕ್ಕದಾಗಿ ಅಪ್ಡೇಟ್ ಕೊಡ್ತೀನಿ. ಕೊನೆವರೆಗೂ ನೋಡಿ. ಏನಪ್ಪ ಅಂದರೆ ಅಕ್ಕಿನ ನೋಡಿ, ಅದೆಲ್ಲ ಆಯ್ತದು ಈ ಪಟ್ಟ ರೆಡಿ ಅಂದರೆ ಪಟ್ಟ ಅಲ್ಲ, ದೊಡ್ಡದೇ ಅಕ್ಕಿ. ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಇಷ್ಟು ದಿವಸ ಆಚೆ ಬಿಟ್ಟಿರಲಿಲ್ಲ. ಸೊ ಇವತ್ತೇನಪ್ಪ ಅಂದರೆ ಸ್ನಾನಕ್ಕೆ ಬಿಟ್ಟಿದ್ದೀನಿ ಗೈಸ್ ಅಷ್ಟೇ. ಆಲ್ಮೋಸ್ಟ್ ವಾರಕ್ಕೆ ಒಂದು 3 ಸಲ ಸ್ನಾನಕ್ಕೆ ಬಿಡ್ತೀನಿ. ಸೊ ಹಂಗೆ ಸ್ನಾನಕ್ಕೆ ಬಿಟ್ಟಿದ್ದೀನಿ ಈಗಲೂ ಕೂಡ. ಈಗ ಲಾಸ್ಟ್ ವೀಡಿಯೋಗೂ ಈ ವಿಡಿಯೋಗೂ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಆಗಿದೆ ಲ್ಯಾಪ್ಟಾಪಲ್ಲಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಏನಪ್ಪ ಅಂದರೆ ಹೋಮರ್ ಆಲ್ಮೋಸ್ಟ್ ಮೊಟ್ಟೆ ಇರ್ತವೆ ಅಂತ. ನೋಡಿ, ಹೋಮರು ಮೊಟ್ಟೆ ಇಟ್ಟಿದೆ, ಮತ್ತು ನೋಡ್ಬೋದು ಹೋಮರ್ ಕೂಡ ಮೊಟ್ಟೆ ಇಕ್ಕಿದೆ. ಮತ್ತು ನೋಡಿ ಇದು ಯಾವುದು ಧೂಮ ಮತ್ತು ತಾಮ್ರಲ್ಲಿ ಹೇಳಿದ್ನಲ್ಲ, ತಂದಿದ್ದನಲ್ಲ, ಹೊಸ ಪೇರ್ ಮಾಡಿದ್ದೆ ನೋಡಿ. ನೋಡಿದು ಈ ಪೇರು ಕೂಡ ಮೊಟ್ಟೆ ಇಕ್ಕಿದೆ. ಲಾಸ್ಟ್ ಟೈಮ್ ಇಟ್ಟಿತ್ತು. ಅದೇನಪ್ಪ ಆಯಿತು ಅಂದರೆ ಯಾಕೋ ಫಸ್ಟ್ ಟೈಮ್ ಅನ್ಸುತ್ತೆ, ಅದು ಜಾಸ್ತಿ ದಿವಸ ಸಿಂಗಲ್ ಬಿಟ್ಟಿದ್ದು ಅದನ್ನ ಧೂಮನ. ಹಂಗಾಗಿ ಅದು ಮೊಟ್ಟೆ ಎರಡೂ ಫರ್ಟಿಲೈಸ್ ಆಗಿರಲಿಲ್ಲ ಒಳಗೆ. ಸೊ ನಾನು ಅದೇನು ಮಾಡೋಕ್ಕೋಗಿಲ್ಲ. ಮತ್ತು ಇವು ಕೂಡ ಮೊಟ್ಟೆ ಇಕ್ಕಿದೆ. ಇನ್ನು ಯಾವ ಇಟ್ಟಿಲ್ಲ ಗೈಸ್. ಲಾಫ್ಟ್ ಸ್ವಲ್ಪ ಕ್ಲೀನ್ ಮಾಡಬೇಕು. ನಾಳೆ ಮಾಡಬೇಕು ಗೈಸ್. ಅಂದರೆ 2 ಡೇಸ್ ಒನ್ಸ್ ಮಾಡ್ತೀನಿ. ಭಾನುವಾರ ಮಾಡಿದ್ದೆ, ಇವತ್ತು ಮಂಗಳವಾರ. ಕರೆಕ್ಟ್, ಇವತ್ತು ಸಂಜೆ ಮಾಡಬೇಕು. ಮತ್ತು ಗೈಸ್ ನೋಡ್ಬೋದು ಈ ಅಕ್ಕಿ ಏನಕ್ಕಪ್ಪ ಹಿಂಗಾಗಿದೆ ಅಂತ. ನೋಡಿ ಕಾಲು ಯಾವ ಥರ ಬಿಟ್ಕೊಂಡಿದೆ ಅಂತ. ಅದಕ್ಕೆ ಆಲ್ಮೋಸ್ಟ್ ನಡೆಯೋಕ್ಕೆ ಆಗ್ತಾಯಿಲ್ಲ. ಏನಪ್ಪ ಕಾರಣ ಅಂದರೆ ಅಕ್ಕಿನ ನಾನು ರೆಡಿ ಮಾಡೋಕ್ಕೆ ಅಂತ ಎತ್ಕೊಂಡು ಹೋಗಿದೆ. ಅಂದರೆ 2 ದಿವಸ ಕಂಟಿನ್ಯೂಸ್ ಆಗಿ ಬಿಟ್ಬಿಟ್ಟೆ, ಡೈಲಿ 2 ಟೈಮ್ಸ್ ಹಂಗೆ. ಹಂಗಾಗಿ ಅದು ಒಂದು ಸ್ವಲ್ಪ ಕಾಲು ಎಳ್ಕೊಂಡಾಗ ಆಗಿಬಿಟ್ಟಿದೆ ಅಕ್ಕಿ, ಫುಲ್ ಸುಸ್ತಾಗ್ಬಿಟ್ಟು ಸ್ಟ್ಯಾಮಿನಾ ಹೇಳ್ತಾರೆ. ಹಂಗಾಗಿದೆ ಅಕ್ಕಿ ಅದು. ಮತ್ತು ಇದೊಂದು ಅಕ್ಕಿ ಇದು ಹಂಗೆ ಆಗಿತ್ತು, ಒಂದು ಸ್ವಲ್ಪ ಸರಿಯಾಗಿದೆ ಈಗ. ಆಲ್ಮೋಸ್ಟ್ ಒಂದು ಸ್ವಲ್ಪ ಕುಂಟುತ್ತೆ, ಆದರೂ ಸ್ವಲ್ಪ ಸರಿಯಾಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಏನಕ್ಕೆ ಹಿಂಗೆ ಅಕ್ಕಿ ಹಾಕಿದ್ದೇವೆ ಅಂತ. ಹೆವಿ ಬಿಸಿಲು ಇರೋ ಕಾರಣ ಏನಂತ ಗೊತ್ತಿಲ್ಲ. ಇದೊಂದು ಪಟ್ಟ ನೋಡಿ ಫುಲ್ ಚೀಕ್ಲಿದ್ದೋಗೈತೆ. ಅದೇನೋ ಮಾಡೋಕ್ಕಾಗಲ್ಲ ಗೈಸ್. ನಾನು ಅಂದರೆ ಲಾಫ್ಟಲ್ಲಿ ಇರಬೇಕು. ಈಗ ಬೇಸಿಗೆ ಕಾಲದಲ್ಲಿ ಡಿಹೈಡ್ರೇಟ್ ಆಗೋಗ್ತವೆ, ಅದರಿಂದ ಒಂಥರ ಚೀಕ್ಲಾಗಿ ಹೋಗ್ತವೆ ಅಕ್ಕಿಗಳು. ಅದನ್ನು ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ತೀನಿ. ಬಟ್ ಇದನ್ನು ರೆಡಿ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ರೆಡಿ ಮಾಡೋಕ್ಕೆ. ಮತ್ತು ಏನಿಲ್ಲ ಗೈಸ್, ಈ ಥರ ಬಾಕ್ಸ್ ಏನಕ್ಕಪ್ಪ ಉಲ್ಟಾ ಮಾಡ್ತೀನಿ ಅಂದರೆ ಅಕ್ಕಿಗಳು ರೆಸ್ಟ್ ಮಾಡೋಕ್ಕೆ ಗೈಸ್. ಈ ಥರ ಬಾಕ್ಸ್ ಉಲ್ಟಾ ಮಾಡಿದ್ರೆ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತವೆ. ಸಂಜೆ ಬೇಕಾದಾಗ ನಾವು ಅದನ್ನು ಸ್ಟ್ರೈಟ್ ಮಾಡಿಬಿಟ್ಟು ಫುಡ್ ಕೊಡ್ತೀನಿ. ಫುಡ್ ಅಂದರೆ ನಾನು ಆಲ್ಮೋಸ್ಟ್ 1 ಅವರ್ ಇಡ್ತೀನಿ ಅಷ್ಟೇ. 1 ಅವರ್ ಅದ್ರ ಮೇಲೆ ಇಡ್ತೀನಿ ಅಷ್ಟೇ. 1 ಅವರ್ ಇಟ್ಬಿಟ್ಟು ರಾಗಿ ಅವು ಎಷ್ಟು ತಿಂದಿರಲಿ ತೆಗೆದುಬಿಡ್ತೀನಿ. ಹಂಗಾಗಿ ಆ ಥರ ಮಾಡಿಟ್ಬಿಡ್ತೀನಿ ಅಷ್ಟೇ ಗೈಸ್. ಇನ್ನು ಆಲ್ಮೋಸ್ಟ್ ಒಲೆ ಬಂತು ನೋಡಿ, ಅದಕ್ಕೆ ರೆಕ್ಕೆ ಕೊಟ್ಟಿದ್ದೀನಿ. ಈ ಅಕ್ಕಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಈ ಅಕ್ಕಿಗೆ ರೆಕ್ಕೆ ಕಿತ್ತು ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಬಂದಿದ್ದೆ ಗೈಸ್, ಅದು ನೋಡಬೇಕು. ಮತ್ತು ಇಷ್ಟೇ, ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ ಅನಿಸುತ್ತೆ ನಾನು ಲ್ಯಾಪ್ಟಾಪ್ ಬಗ್ಗೆ. ಇದಾಗಿತ್ತು ಇವತ್ತಿನ ವೀಡಿಯೋ. ಆಲ್ಮೋಸ್ಟ್ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಗೈಸ್. ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಮತ್ತೆ ನೆಕ್ಸ್ಟ್ ವೀಡಿಯೋ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಿಪೇರ್ ಆಗ್ತೀನಿ, ಆ ವೀಡಿಯೋ ನಿಮಗೆ ಕೊಡ್ತೀನಿ. ಸೊ ಸಿಗೋಣ ಗೈಸ್ ಮುಂದಿನ ವೀಡಿಯೋದಲ್ಲಿ. ಬಾಯ್.